ದಾವಣಗೆರೆ ದಕ್ಷಿಣ ಉಪಚುನಾವಣೆ ಇದೀಗ ಫಲಿತಾಂಶ ಬಂದಿರುವುದು. ಶಾಮನೂರು ಸಮರ್ಥ ಅವರು ಈಗ ವಿಜಯಶಾಲಿ ಆಗಿರುವಂಥದ್ದು. ಸೊ ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಸಂಸದರಂತಹ ಪ್ರಭಾ ಮಲ್ಲಿಕಾರ್ಜುನ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ. ಮೇಡಮ್, ಈಗ ಮೊದಲನೇದಾಗಿ ಸಮರ್ಥ ಅವರ ಗೆಲುವಿನ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀವಿ? ಈಗಾಗಲೇ ಹೇಳ್ದಂಗೆ ಭಾಳ ಸಂತೋಷ ಆಗ್ತಾಯಿದೆ. ಯಾಕಂದರೆ ಇದು ಅಪ್ಪಾಜಿಯವರ ಕ್ಷೇತ್ರ. ಹಾಗಾಗಿ ನಮಗೂ ಕೂಡ ಅಷ್ಟೇ ಆತಂಕ ಇತ್ತು ಈ ಕ್ಷೇತ್ರವನ್ನು ಉಳಿಸ್ಕೊಂಡೇ ಹೋಗಬೇಕು ಅಂತ. ಸೊ ಅದರಿಂದ ಎಲ್ಲ ರೀತಿಯಾದ ಬೈ ಎಲೆಕ್ಷನ್ ನೋಡಿದರೆ ನೀವು ಯಾವ ರೀತಿ ದ ಎಂಟೈರ್ ಟೀಮ್ ಆಫ್ ಮಿನಿಸ್ಟರ್ಸ್ ಇರ್ಬೋದು, AICC ವರಿಷ್ಠರು ಎಲ್ಲರೂ ಕೂಡ ಎರಡೂ ಪಕ್ಷದವ್ರು ಇಲ್ಲಿದ್ದರು. ಸೊ ಅದರಿಂದ ವಿ ಲೆಫ್ಟ್ ನೋ ಸ್ಟೋನ್ ಅನ್ಟರ್ನ್ ಅಂತ ಹೇಳ್ತೀವಲ್ಲ. ಸೊ ಎಲ್ಲ ರೀತಿ ಸಮಾಜ ಇರ್ಬೋದು, ಆಮೇಲೆ ಎಲ್ಲ ರೀತಿಯ ವೋಟ್ ಬ್ಯಾಂಕ್ಸ್ನ ನಾವು ರೀಚ್ ಔಟ್ ಮಾಡಿದ್ವಿ. ಗ್ಯಾರಂಟಿ ಟೀಮ್ ಕೂಡ ಅವರು ಕೂಡ ಬಂದ್ಬಿಟ್ಟು ಮತ್ತೊಮ್ಮೆ ಪ್ರತಿಯೊಂದು ಮನೆಗೂ ಹೋಗಿ ಗ್ಯಾರಂಟಿ ಸ್ಕೀಮ್ಸ್ ಬಗ್ಗೆ ಅವರಿಗೆ ಮನವರಿಕೆ ಮಾಡಿದರು. ಹಾಗಾಗಿ ಸಾಕಷ್ಟು ಜಿದ್ದಾಜಿದ್ದಿಯಿಂದ ಚುನಾವಣೆ ಮಾಡಿ ಇವತ್ತು ಸಮರ್ಥ ಗೆದ್ದಿದ್ದಾರೆ. ಸೊ ಎಲ್ಲ ಜನತೆಗೂ ಕೂಡ ಧನ್ಯವಾದಗಳು ಹೇಳಬೇಕಾಗಿದೆ, ಒಂದು ಅವಕಾಶ ಕೊಟ್ಟಿದ್ದೀರಾ ಅಂತ. ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರ ಮೇಡಮ್, ಹಿರಿಯ ಶಾಸಕರನ್ನು ಕೊಟ್ಟರು, ಜೊತೆಗೆ ಅದಾದಮೇಲೆ ಈಗ ಕಿರಿಯ ಶಾಸಕರನ್ನು ಕೂಡ ದಾವಣಗೆರೆ ದಕ್ಷಿಣ ಕೊಟ್ಟರು. ಏನು ಹೇಳ್ತೀವಿ ಮೇಡಮ್ ಕ್ಷೇತ್ರದ ಜನರಿಗೆ? ಕ್ಷೇತ್ರದ ಜನತೆಗೆ ನಿಜವಾಗ್ಲೂ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು. ನಾನು ಚುನಾವಣೆ ಸಂದರ್ಭದಲ್ಲೂ ಅದೇ ಹೇಳಿದೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಜನತೆ ಒಂದು ದಾಖಲೆ ಸೆಟ್ ಮಾಡ್ತಾ ಇದ್ದೀರಾ. ಆದ್ದರಿಂದ ನಿಮಗೆ ನಾನು ಫಸ್ಟ್ ಆಫ್ ಆಲ್ ವಿಶಸ್ ಹೇಳಬೇಕಾಗಿದೆ. ಯಾಕಂದರೆ ಅತ್ಯಂತ ಹಿರಿಯ ಶಾಸಕರನ್ನು ಆಯ್ಕೆ ಮಾಡಿರೋರು ನೀವೇ. ಇವತ್ತು ನಿಮಗೆ ಆ ದಾಖಲೆ ಕಟ್ಟಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಆದ್ದರಿಂದ ಕಿರಿಯ ಶಾಸಕರನ್ನು ನೀವೇ ಆಯ್ಕೆ ಮಾಡಿರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ವಿ. ಜನ ಕೂಡ ಅದನ್ನು ಅರ್ಥ ಮಾಡಿಕೊಂಡು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಿರ್ಬೋದು, ಅಪ್ಪಾಜಿಯವರು ಮಾಡಿರೋಂತಹ ಡೆವಲಪ್ಮೆಂಟ್ ವರ್ಕ್ಸ್ ಇರ್ಬೋದು, ಮತ್ತು ಅಪ್ಪಾಜಿ ನಮ್ಮ ಇಡೀ ಪಕ್ಷದಿಂದ ಬಂದಿರುವಂತಹ ಎಲ್ಲ ವರಿಷ್ಠರು ಏನು ಪ್ರತಿಯೊಂದು ವಾರ್ಡ್ನಲ್ಲೂ ಗ್ರಾಸ್ ರೂಟ್ಸ್ನಲ್ಲಿ ಒಳ್ಳೆ ಕೆಲಸ ಮಾಡಿದಾರಲ್ಲ, ಕಾರ್ಯಕರ್ತರು ಕೂಡ ಇವತ್ತು ಅವರೇ ಸಮರ್ಥನ ಕಣಕ್ಕಿಳಿಸಿ, ಸೊ ಅವ್ರಿಗೆ ಹೆಚ್ಚಿನ ಜವಾಬ್ದಾರಿ ಇತ್ತು ಸಮರ್ಥನ ಗೆಲ್ಲಿಸಬೇಕು ಅಂತ. ಸೊ ಗೆದ್ದಿದ್ದೀವಿ. ಸೊ ಎಲ್ರಿಗೂ ಕೂಡ ಶುಭಾಶಯಗಳನ್ನು ಹೇಳಿಕ್ಕೆ ಬಯಸ್ತೀನಿ. ಮೇಡಮ್, ಒಂದು ಕಡೆ ತಂದೆ ಸಚಿವರು, ತಾಯಿ ಸಂಸದರು, ಈಗ ಮಗ ನೂತನ ಶಾಸಕರಾಗಿ ಈಗ ದಕ್ಷಿಣ ಕಾಲಿಡ್ತಾರೆ. ಸೊ ಇದೆಲ್ಲ ನೋಡಿದ್ರೆ ದಕ್ಷಿಣ ಕ್ಷೇತ್ರ ಅಭಿವೃದ್ಧಿ ಸಾಕಷ್ಟು ಈಗಾಗಲೇ ಆಗಿರುವಂಥದ್ದು. ಸೊ ಮುಂದೆ ಒಂದು ಕನಸು ಅನ್ನೋದಿರುತ್ತೆ, ಒಂದು ಯೋಜನೆ ಅಂತ ಇರುತ್ತೆ. ಈಗ ಬಜೆಟಲ್ಲಿ 100 ಕೋಟಿ ಬಂದಿರುವಂಥದ್ದು. ಸೊ ಇದೆಲ್ಲ ಯಾವ ರೀತಿ ಯುಟಿಲೈಸ್ ಮಾಡಬೇಕು ಅನ್ನೋ ಪ್ಲ್ಯಾನ್ಸ್ ಏನಾದ್ರು ರೆಡಿ ಆಗಿತ್ತು? ಈಗ ದಕ್ಷಿಣ ಕ್ಷೇತ್ರ ಇರ್ಬೋದು, ಉತ್ತರ ಕ್ಷೇತ್ರ ಮತ್ತು ಇಡೀ ಸಚಿವರ ಕ್ಷೇತ್ರ, ಲೋಕಸಭಾ ಕ್ಷೇತ್ರ ಎಲ್ಲ ಶಾಸಕರು ನಮ್ಮವರಿದ್ದಾರೆ. ಎಕ್ಸೆಪ್ಟ್ ಹರಿಹರ ಶಾಸಕರು BJP ಅವರಾಗಿದ್ದಾರೆ. ಇನ್ನು ಉಳಿದ ಕ್ಷೇತ್ರ ಎಲ್ಲ ಕಡೆಯೂ ಕೂಡ 7 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, ಒಂದು ಕಡೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅವರಿದ್ದಾರೆ. ಆದ್ದರಿಂದ ಇಡೀ ಕ್ಷೇತ್ರದಲ್ಲಿ ಸಮಗ್ರ ಅಭಿವೃದ್ಧಿನ ಮಾಡಬೇಕಾಗಿದೆ. ದಕ್ಷಿಣ ಕ್ಷೇತ್ರಕ್ಕೆ ಏನು 100 ಕೋಟಿ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ, ಅದನ್ನು ಕೂಡ ಇಲ್ಲಿರುವಂತಹ ಮುಂದುವರೆದ ಕಾಮಗಾರಿಗಳಿಗೆ ಆದ್ಯತೆ ಮೇಲೆ ಅದನ್ನು ಮಾಡೋದು. ಜೊತೆಗೆ IT-BT ಕಂಪ್ನಿಗಳ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ. ಸೊ ಅಲ್ಲೂ ಕೂಡ ಬಜೆಟ್ನಲ್ಲಿ ಬಂದಿರುವಂತಹ ಹಣವನ್ನು ಯಾವ ರೀತಿ ನಾವು ಬಳಸ್ಕೊಂಡು ಅಲ್ಲಿ ಕೂಡ ಒಂದು ಇನ್ಫ್ರಾಸ್ಟ್ರಕ್ಚರ್ KSRTC ಬಸ್ ಸ್ಟ್ಯಾಂಡ್ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತೀವಿ. ಇದು ದಕ್ಷಿಣ ಉಪಚುನಾವಣೆ ಮುಂದೆ ಬರುವಂಥ ಎಲ್ಲ ಚುನಾವಣೆ ದಿಕ್ಸೂಚಿ ಆಗುತ್ತೆ ಮೇಡಮ್. ಒಂದು ಕಂಪಸ್ ಥರ ಆ್ಯಕ್ಟ್ ಆಗುತ್ತೆ. ಡೆಫಿನೆಟ್ಲಿ ಪ್ರತಿಯೊಂದು ವಾರ್ಡ್ನಲ್ಲಿ ಬೂತ್ ಮಟ್ಟದಲ್ಲಿ ಏನೇನು ವೋಟ್ ಬಿದ್ದಿದ್ದಾವೆ ಅದರ ಮೇಲೆ ನಮಗೂ ಕೂಡ ಒಂದು ಅನಾಲಿಸಿಸ್ ಸಿಗುತ್ತೆ. ಬರುವಂತಹ ಚುನಾವಣೆಯಲ್ಲಿ ನಾವು ಮುಂದೆ ಯಾವ ರೀತಿ ತಯಾರಿ ಮಾಡಬೇಕು ಅನ್ನೋ ಒಂದು ಸಂಪೂರ್ಣ ಐ ಥಿಂಕ್ ಸ್ಟ್ಯಾಟಿಸ್ಟಿಕ್ಸ್ ನಮ್ಮ ಮುಂದಿದೆ ಇವಾಗ. ಥ್ಯಾಂಕ್ ಯು. ಸೊ ಇದಿಷ್ಟು ಏನು ಸಂಸದರಾಗಿರುವಂತಹ ಪ್ರಭಾ ಮಲ್ಲಿಕಾರ್ಜುನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನನ್ನ ಜೊತೆ ಪ್ರವೀಣ್ ಬಾಡ, ಒಂದು ಕನ್ನಡ ನ್ಯೂಸ್, ದಾವಣಗೆರೆ.